ಅಕ್ಕಿ, ರವೆ, ಗೋಧಿ, ಮೈದಾ, ಕಡಲೆ ಹಿಟ್ಟು ಯಾವುದು ಬಳಸದೆ ಮಾಡಿರೋ ಅದ್ಭುತವಾದ ಪೂರಿ ಹೆಂಗೆ ಉಬ್ಕೊಂಬಂದಿದೆ ನೋಡಿ. ಮಾಡಿ ಅರ್ಧ ಗಂಟೆ ಆಗಿದೆ, ಪೂರಿ ತಣ್ಣಕ್ಕಾಗಿದೆ, ಬಟ್ ಉಬ್ಕೊಂಡಿರೋದು ನೋಡಿ ಪರ್ಫೆಕ್ಟ್ ಆಗಿದೆ. ಅಕ್ಕಿ, ಗೋಧಿ, ಮೈದಾ, ರವೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಯಾವುದು ಬಳಸಿಲ್ಲ ಈ ಪೂರಿ ಮಾಡೋದಕ್ಕೆ. ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್. ನಾನು ಹೇಮಾ. ಯಾವ ರೀತಿ ಮಾಡೋದು ಸ್ಟೆಪ್ ಬೈ ಸ್ಟೆಪ್ ಇದೆಲ್ಲ ಉಪಯೋಗಿಸ್ತೆ ಅಂತೀರಾ? ಬನ್ನಿ ಅದು ಎಷ್ಟು ತೆಳ್ಳಗೆ ಉಬ್ಕೊಂಬಂದಿದೆ ಅಂತ ನೀವೇ ನೋಡೋರಂತೆ. ಹೊಸಬ್ರು ಯಾರದು ಫಸ್ಟ್ ಟೈಮ್ ಈ ಪೂರಿನೇ ನೋಡ್ತಿದೆ, ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಕೊಟ್ಬಿಟ್ಟು ಪಕ್ಕದಲ್ಲಿ 3 ಡಾಟ್ಸಲ್ಲಿ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನೇನಂತ ಹೇಳಿ ಅಕ್ಕಿ, ಗೋಧಿ, ರವೆ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು ಯಾವುದು ಉಪಯೋಗಿಸಿಲ್ಲ. ಯಾವುದು ಉಪಯೋಗಿಸ್ದೆ ಕೇವಲ 2 ಚಮಚ. ಆ 2 ಚಮಚ ಏನು ಅಂತ ನಾನು ನಿಮ್ಮ ಜೊತೆ ಹೇಳ್ತೀನಿ. ಮತ್ತು 2 ಚಮಚ ಜೊತೆ 2 ಇಂಗ್ರೀಡಿಯೆಂಟ್ಸು. ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. 2 ಇಂಗ್ರೀಡಿಯೆಂಟ್ಸ್ 2 ಚಮಚ ಅಂತ ಹೇಳಿದೆ. ಇಲ್ಲಿ ನಾನೊಂದು ಅರ್ಧ ಬಟ್ಲಷ್ಟು ಸಾಬುದಾನ ತೊಗೊಂಡಿದ್ದೀನಿ. ನೀವು ಇಡ್ಲಿಗೆಲ್ಲ ಹಾಕ್ತಿರಲ್ಲ, ನೈಲಾನ್ ಸಾಬುದಾನ ಅದು ತೊಗೊಳ್ಳಿ, ಸ್ವಲ್ಪ ದಪ್ಪದು ಬರುತ್ತೆ, ಅದಾದರೂ ತೊಗೊಳ್ಳಿ, ತೊಂದರೆ ಇಲ್ಲ. ಅರ್ಧ ಕಪ್ಪಷ್ಟು, ಇಲ್ಲೊಂದು ಸುಮಾರು 6 ಪೂರಿ ಆಗಿದೆ. ಅಕ್ಕಿ, ಗೋಧಿ, ಕಡಲೆ ಹಿಟ್ಟು, ಮೈದಾ ಹಿಟ್ಟು ಮತ್ತು ಚಿರೋಟಿ ರವೆ ಯಾವುದು ಬೇಡ ರೀ ಪೂರಿ ಮಾಡೋದಕ್ಕೆ. ಇವತ್ತು ನಾನು ನೈಲಾನ್ನಲ್ಲಿ ಮತ್ತು ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟು, ಒಂದು ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜ. ನೀವೆಲ್ಲ ತಿಂತಿರಲ್ಲ, ಮೂಫಲಿ ಅಂತಾರಲ್ಲ, ಗ್ರೌಂಡ್ನಟ್ಸ್ ಅಂತಾರಲ್ಲ, ಅದನ್ನೇ ಅರ್ಧ ಕಪ್ಪು ಗ್ರೌಂಡ್ನಟ್ಟು, ಅರ್ಧ ಕಪ್ಪು ನಮ್ಮ ಸಾಬುದಾನನ ಚೆನ್ನಾಗಿ ಹೊಂಬಣ್ಣಕ್ಕೆ ಬರೋವರೆಗೂ ಗರಿ ಗರಿ ಅಂತ ಇರಬೇಕು. ಒಂದು ತೊಟ್ಟು ಎಣ್ಣೆ ಏನೋ ಹಾಕೊಂಬಿಡಿ. ಡ್ರೈ ರೋಸ್ಟ್ ಇದು, ಡ್ರೈ ರೋಸ್ಟ್. ಯಾವತ್ತಾದರೂ ಮಾಡಿದ್ದೀರಾ ನಿಮ್ಮ ಮನೇಲಿ ಸಾಬುದಾನ ಮತ್ತು ಕಡಲೆಕಾಯಿ ಬೀಜ ಹಾಕಿ ಪೂರಿ? ಇಲ್ವಾ? ನಮ್ಮ ಮನೇಲೆಲ್ಲ ಆಶ್ಚರ್ಯ ಪಟ್ಬಿಟ್ರು, ಏನು ಇದರಲ್ಲೂ ಅಂತ. ಬಟ್ ತಿನ್ನಬೇಕಾದ್ರೆ ಆ ಕಡಲೆಕಾಯಿ ಬೀಜದ ಫ್ಲೇವರು ಬಾಯಿಗೆಲ್ಲ ಹರಡ್ಕೊಳುತ್ತೆ. ನೀವು ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು. ನೀವು ಕಳೆದೋಗ್ಬಿಡ್ತೀರ ಈ ಥರ ಪೂರಿ ಒಂದು ಸಲ ಮಾಡಿ ನೋಡಿ. ಪೂರಿ ಮಾಡೋದಕ್ಕೆ ಇಷ್ಟು ದಿನ ನಾವೆಲ್ಲ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಎಲ್ಲ ಬೇಕು ಅಂದ್ಕೊಂಡಿದ್ವಿ ಅಲ್ಲ, ನೋಡಿ ಅವೆಲ್ಲ ಇಲ್ಲದೇ ಇವತ್ತು ಮಾಡಿ ತೋರಿಸ್ತಿದ್ದೀನಿ. ಇದಕ್ಕೆ ಇನ್ನೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹಾಕ್ತೀನಿ. ಅದು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟೆಲ್ಲ ಫ್ರೆಂಡ್ಸ್, ನಾನು ಮುಂಚೆನೇ ಹೇಳಿದ್ದೀನಿ ಅದೆಲ್ಲ ಯೂಸ್ ಮಾಡಲ್ಲ ಅಂತ ಅಲ್ವಾ. ಸೊ ಅದು ಏನು ಅಂತ ನಾನು ನಿಮ್ಮ ಜೊತೆ ಆಮೇಲೆ ಶೇರ್ ಮಾಡ್ತೀನಿ. ಇದನ್ನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಇಲ್ಲೇ ನಮಗೆ ಒಂದು 5ರಿಂದ 6 ನಿಮಿಷ ಆಗುತ್ತೆ. ಇದನ್ನು ಹೈ ಫ್ಲೇಮಲ್ಲಿ ಇಟ್ಕೊಂಬಿಡಿ, ಓಕೆನಾ? ಇದು ರೆಡಿ ಆಗಿದೆಯಾ? ಸ್ವಲ್ಪ ತಣ್ಣಗೆ ಹಾಕಿಬಿಟ್ಬಿಡೋಣ. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಫೈನ್ ಪೌಡ್ರ್ ಆಗೋಗುತ್ತೆ. ಯೋಚನೆ ಮಾಡಿಬಿಡಿ, ಅದಕ್ಕೆ ಎಣ್ಣೆ ಹಾಕಬೇಡಿ ಅಂತ ಹೇಳಿದ್ದು. ಎಣ್ಣೆ ಹಾಕಿ ಇದನ್ನು ಡ್ರೈ ರೋಸ್ಟ್ ಮಾಡೋಕ್ಕೋದ್ರೆ ಇಲ್ಲಿ ನಿಮಗೆ ಮುದ್ದೆ ಥರ ಬಂದುಬಿಡುತ್ತೆ. ಪೌಡ್ರು ಥರ ಬರೋಲ್ಲ, ಒಳ್ಳೆ ಶ್ರೀಗಂಧ ಥರ ಪೌಡ್ರಾಗಿ ಬರುತ್ತೆ. ಇದಕ್ಕೆ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಹೇಳಲ್ಲ ಏನು ಅಂತ. ಬನ್ನಿ ಇದನ್ನು ಫೈನ್ ಪೌಡ್ರ್ ಮಾಡಿಕೊಂಡೆ ನೋಡಿ, ಸೂಪರ್ ಡೂಪರಾಗಿ ಬಂದಿದೆ, ಕಾಣಿಸ್ತಾ? ಬನ್ನಿ. ಆ ಕಡಲೆಕಾಯಿ ಬೀಜ ನಿಜವಾಗ್ಲೂ ರೀ, ಆ ಪೂರಿ ತಿನ್ಬೇಕಾದ್ರೆ ನಿಮ್ಮ ಬಾಯಿಗೆಲ್ಲ ಹರಡ್ಕೊಳತ್ತೆ ಒಂದು ಫ್ಲೇವರು, ಕಳೆದೋಗ್ಬಿಡ್ತೀರ. ಒಂಥರ ಚಟ್ನಿ ಪುಡಿ ಘಮ ಇದೆ ಬಾಯಲ್ಲಿ, ಮಸ್ತ್. ಇದಕ್ಕೆ ಏನು ಬೇಡ, ಪಲ್ಯ ಬೇಕು, ಸಾಗು ಬೇಕು, ಚಟ್ನಿ ಬೇಕು, ನಥಿಂಗ್ ಏನು ಬೇಡ. ಇದು ಹಾಗೆ ತಿನ್ಬೋದು. ಎಲ್ಲ ಮಸಾಲೆ ಇದಕ್ಕೆ ಹಾಕ್ತೀನಿ. ಏನೇನು ಅಂತ ಹಾಕ್ತೀನಿ ಬನ್ನಿ, ಹೇಳ್ತೀನಿ ನಿಮಗೆ, ಓಕೆನಾ? ಇದನ್ನು ನೀಟಾಗಿ ಒಂದು ಬೌಲ್ಗೆ ಹಾಕೋಣ. ಇದಕ್ಕೆ ಸ್ವಲ್ಪ ಸ್ಪೈಸಸ್ ಹಾಕೋಣ. ಬೇಸಿಕ್ ಸ್ಪೈಸಸ್, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅಚ್ಕಾರದ ಪುಡಿ, ನೀವು ಬೇಕಾದರೆ ಅಜ್ವೈನ, ಜೀರಿಗೆ ಮತ್ತು ಕಸ್ತೂರಿ ಮೇಥಿ, ಓಕೆನಾ? ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಕರ್ಬೇವಿನ ಸೊಪ್ಪು, ಅಥವಾ ನಿಮಗೆ ಹಸಿಮೆಣಸಿನ್ಕಾಯಿ ಇಷ್ಟ ಅಂದರೆ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಹಾಕ್ಕೊಳ್ಬೋದು. ಸೀಕ್ರೆಟ್ ಇಂಗ್ರೀಡಿಯೆಂಟ್ ಏನು ಗೊತ್ತಾ? ಒಂದು ಆಲೂಗೆಡ್ಡೆನ ಬೇಯಿಸಿ ಉಪ್ಪಾಕಿ ಬೇಯಿಸಿಟ್ಕೊಂಡಿದ್ದೀನಿ, ಅದನ್ನು ಸ್ಮ್ಯಾಶ್ ಮಾಡ್ತಿದ್ದೀನಿ. ಇನ್ನೊಂದು ಟಿಪ್ಸ್ ಏನು ಗೊತ್ತಾ? ಒಂದು ತೊಟ್ಟು ನೀರು ಹಾಕಿಲ್ಲ ಈ ಪೂರಿ ಮಾಡೋದಕ್ಕೆ. ರವೆ, ಗೋಧಿ, ಮೈದಾ, ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟಿಲ್ಲ, ಜೊತೆಗೆ ನೀರು ಇಲ್ಲ. ಯಾಕಂದರೆ ಆ ಮಾಯ್ಶ್ಚರ್ ಏನಿದೆ ಗೊತ್ತಾ ಆಲೂಗೆಡ್ಡೆಲಿ, ಅಷ್ಟೇ ಸಾಕು. ಪರ್ಫೆಕ್ಟ್ ನೋಡಿ ಹೆಂಗೆ ಬಂದಿದೆ ಅಂತ. ನಿಮಗೆ ಪೂರಿ ಹದಕ್ಕೆ ಬಂದುಬಿಡುತ್ತೆ. ಒಂದು 5 ನಿಮಿಷ ನೀವು ಸ್ಪೆಂಡ್ ಮಾಡಿ ಒಂದು ಚಪಾತಿ ಹಿಟ್ಟಿನದಕ್ಕೆ ಚೆನ್ನಾಗಿ ಕಲಿಸ್ಕೊಳ್ಳಿ. ಏನೇನು ಸ್ಪೈಸಸ್ ಬೇಕೋ ನೀವು ಹಾಕ್ಕೊಳ್ಬೋದು ಫ್ರೆಂಡ್ಸ್. ನಾನು ಬೇಸಿಕ್ ಸ್ಪೈಸಸ್ ಹಾಕಿದ್ದೀನಿ, ಓಕೆನಾ? ಹಿಟ್ಟು ರೆಡಿ ಇದೆ, ಇದನ್ನು ನೆನೆಸೋದೇನು ಬೇಡ, ಓಕೆನಾ? ಇದನ್ನು ನಾನು ಪ್ರೆಸ್ಸರಲ್ಲಿ ಮಾಡ್ಕೊಳ್ಳಿ. ಸ್ವಲ್ಪ ಎಣ್ಣೆ ಸವರ್ಕೊಂಡು ಹಾಲಿನ ಕವರು ಮತ್ತು ಎಣ್ಣೆ ಕವರಲ್ಲಿ ಮಾಡ್ಕೊಳ್ಳಿ. ನಾನು ಈ ಕಡೆ ಎಣ್ಣೆನ ಕಾಯಕ್ಕಿಟ್ಟಿದ್ದೀನಿ ಆಗಲೇ. ನಾನಿಲ್ಲಿ ಎಣ್ಣೆ ಕವರಿತ್ತು, ಅದಕ್ಕೆ ಹಾಕ್ಕೊಂಡು ನೋಡಿ ಈ ಥರ ಬಟ್ಲು ಸಹಾಯದಿಂದ ಈ ಥರ ಪ್ರೆಸ್ ಮಾಡಿದ್ರೆ ನಿಮಗೆ ಒಳ್ಳೆ ತೆಳ್ಳಕ್ಕಿರಬೇಕು ಪೂರಿ. ನಿಮಗೆ ಕನ್ಸಿಸ್ಟೆನ್ಸಿ ತೋರಿಸ್ತೀನಿ ನೋಡಿ, ಇಷ್ಟು ಥರ ತೆಳ್ಳಕ್ಕಿರಬೇಕು. ಹೇಮಾ ಇಷ್ಟು ತೆಳ್ಳಕ್ಕಿದ್ರೆ ಉಬ್ಬತ್ತಾ ಅಂತ? ಬನ್ನಿ ತೋರಿಸ್ತೀನಿ ಎಷ್ಟು ಸಖತ್ತಾಗಿ ಉಬ್ಬತ್ತೆ ಅಂದರೆ ನೀವೇ ಆಶ್ಚರ್ಯ ಪಟ್ಬಿಡ್ತೀರ. ಯಾವುದೇ ಕಾರಣಕ್ಕೆ ದಪ್ಪ ಮಾಡ್ಕೊಬೇಡಿ, ತೆಳ್ಳಕ್ಕೆ ಲಟ್ಟಿಸ್ಕೊಳ್ಳಿ, ಓಕೆನಾ? ಆ ಬಟ್ಲು ಸಹಾಯದಿಂದ ಈಸಿ ಆಗುತ್ತೆ. ಇಲ್ಲ ರಟ್ಟನ್ಗೆಲ್ಲಿ ಮಾಡ್ಕೊಳ್ಳಿ, ಇಲ್ಲ ಪ್ರೆಸ್ಸರ್ ಇದ್ದರೆ ಪ್ರೆಸ್ಸರ್ ಯೂಸ್ ಮಾಡಿ. ಈ ಅದ್ಭುತವಾದ ಪೂರಿ ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ. ಹೆಂಗೆ ನೀರು ಹಾಕ್ತೇನೆ ಮಾಡಿರೋ ಪೂರಿ, ಅಕ್ಕಿ, ಗೋಧಿ, ಮೈದಾ, ರವೆ, ಕಡಲೆ ಹಿಟ್ಟು ಯಾವುದೂ ಹಾಕ್ತೆ ಮಾಡಿರೋ ಪೂರಿ ಎಷ್ಟು ಸಖತ್ತಾಗಿ ಉಬ್ಕೊಂಡು ಬರ್ತಾಯಿದೆ ನೋಡಿ. ಒಂದ್ಸಲ ಕ್ಲೋಸಪ್ ವ್ಯೂ ತೋರಿಸ್ತೀನಿ ರೀ, ನೀವೇ ನೋಡೋರಂತೆ ಹೆಂಗಿದೆ. ಸೂಪರಾಗಿದೆಲ್ಲ ಪೂರಿ. ಸೊ ಇವತ್ತೇ ನಿಮ್ಮ ಮನೆಯಲ್ಲೆಲ್ಲ ಟ್ರೈ ಮಾಡಿ ನಿಮ್ಮ ಫೀಡ್ಬ್ಯಾಕ್ ಕೊಡಿ. ನಿಮ್ಮ ಮನೆಯಲ್ಲೆಲ್ಲ ಆಶ್ಚರ್ಯ ಪಟ್ಬಿಡ್ತಾರೆ, ಏನು ಇದೆಲ್ಲ ಹಾಕೇ ಇಲ್ವಾ ಅಂತ. ಸೊ ಮಾಡಿಕೊಡಿ. ಆ ಕಡಲೆಕಾಯಿ ಬೀಜದ ಘಮ, ನಾ ಹೇಳಿದ್ನಲ್ಲ ಸ್ಪೈಸಸ್ ನಿಮ್ಮ ಓನು, ನೀವೇನೇನು ಬೇಕೋ ಹಾಕ್ಕೊಳ್ಬೋದು. ಲೈಕ್ ಜೀರಿಗೆ, ಇದು ಓಂಕಾಳು, ಕೊತ್ತಂಬರಿ ಸೊಪ್ಪು, ಕಸ್ತೂರಿ ಮೇಥಿ ಎಲ್ಲ, ಓಕೆನಾ? ನಾನು ಬೇಸಿಕ್ ಹಾಕಿ ಮಾಡಿದ್ದೀನಿ, ಅಂದರೆ ಅಚ್ಕಾರದ ಪುಡಿ, ಉಪ್ಪು ಹಾಕಿ ಮಾಡಿದ್ದೀನಿ. ಸೊ ಇವತ್ತಿನ ರೆಸಿಪಿ ಸೂಪರ್ ಡೂಪರ್ ಆಗಿತ್ತು.
ಸೂಪರ್ ಡೂಪರ್ ಆಗಿತ್ತು ಅಂತ ಭಾವಿಸ್ತಾ ನಾಳೆ ಇನ್ನೊಂದು ಒಳ್ಳೆ ರೆಸಿಪಿ ಜೊತೆ ಖಂಡಿತವಾಗ್ಲೂ ನಿಮ್ಮನ್ನ ಭೇಟಿ ಆಗ್ತೀನಿ ಅಂತ ಹೇಳ್ತಾ, ಎಷ್ಟು ತೆಳ್ಳಗೆ ತಟ್ಟಿದ್ದೀನಿ ಅಂತ ನೀವೇ ಒಂದ್ಸಲ ಕ್ಲೋಸ್ ಅಪ್ ವ್ಯೂ ನೋಡಿ. ಇಷ್ಟು ತೆಳ್ಳಕ್ಕಿದ್ರೆ ಮಾತ್ರ ಪೂರಿ ಉಬ್ಬು ಬರುತ್ತೆ ಫ್ರೆಂಡ್ಸ್. ಅಕಸ್ಮಾತ್ ನಾವು ದಪ್ಪಕ್ಕೆ ಲಟ್ಟಿಸಿದ್ರೆ ಯಾವುದೇ ಕಾರಣಕ್ಕೆ ಪೂರಿ ಉಬ್ಬಲ್ಲ, ಓಕೆನಾ. ಆಮೇಲೆ ಏನು ಭಯಪಡಬೇಡಿ, ಅದೇನು ಒಡೆದೋಗಲ್ಲ. ನಾನು ಹೇಳಿದ್ನಲ್ಲ, ಅರ್ಧ ಕಪ್ ಇದು, ಅರ್ಧ ಕಪ್ ಅದು, ಒಂದೇ ಒಂದು ಆಲೂಗೆಡ್ಡೆ, ಸಾಬುದಾನ ಅರ್ಧ ಕಪ್ಪು, ಕಡಲೆಕಾಯಿ ಬೀಜ ಅರ್ಧ ಕಪ್ಪು. ನೋಡಿ ಸೂಪರ್ ಡೂಪರ್ ಆಗಿದೆ ಅಲ್ವಾ. ಸೊ ನಾಳೆ ಇನ್ನೊಂದು ಒಳ್ಳೆ ವೀಡಿಯೋ ಜೊತೆ ಖಂಡಿತ ನಿಮ್ಮನ್ನ ಭೇಟಿ ಮಾಡ್ತೀನಿ. ದಯವಿಟ್ಟು ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರು ಯಾರು ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಕೊಟ್ಬಿಟ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಈ ಪೂರಿನ ಅಂತ ಹೇಳ್ತಾ ಹೋಗಿ ಬರಲ್ಲ.